ಸೊ ನಮಸ್ಕಾರ ಎಲ್ರಿಗೂ. ಈಗ ನಾವು ಕೊಚ್ಚಿನಲ್ಲಿದ್ದೀವಿ. ಏನಕ್ಕೆ ಅಂದರೆ ಪ್ರೀವಿಯಸ್ ಮೆಜೆಸ್ಟರ್ ಲಾಂಚ್ ಆದಾಗ ಆಫ್ ರೋಡಿಂಗ್ ಮಾಡಿದ್ವಿ, ಬಟ್ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡು ಈ ಸೀಟಲ್ಲಿ ಕೂತ್ಕೊಂಡು ಆಫ್ ರೋಡಿಂಗ್ ಹೆಂಗಿರುತ್ತೆ, ಡ್ರೈವ್ ಮಾಡೋಕೆ ಹೆಂಗಿರುತ್ತೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅಂತಲೇ ಕೊಚ್ಚಿಗೆ ಬಂದಿದ್ದೀವಿ. ಕಂಪ್ಲೀಟ್ ಆಫ್ ರೋಡ್ ಸೆಟಪ್ ಇದೆ. ಏನೆಲ್ಲ ಸೆಟಪ್ ಮಾಡಿದ್ದಾರೆ ಅಷ್ಟಲ್ಸ್ನ ಕ್ಲಿಯರ್ ಮಾಡೋಣ, ಹರ್ಡಲ್ಸ್ನ. ಸೊ ಚೆನ್ನಾಗಿದೆ ಟ್ರ್ಯಾಕ್, ಮತ್ತು ಆಲ್ರೆಡಿ ಇದು 2ನೇ ಡ್ರೈವ್ ನನಗೆ. ಸೊ ನಮ್ಮ ಜೊತೆ ಇವತ್ತು ಒಬ್ಬರು ಟ್ರೈನರ್ ಕೂಡ ಇದ್ದಾರೆ. ಹಾಯ್ ಸರ್. ಹಲೋ ಸರ್, ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ಅರ್ಕಾ. ಐ ಆಮ್ ಫ್ರಮ್ ಟೆರಾ ಟೈಗರ್ಸ್. ಸೊ ಅವ್ರ ಹೆಸರು ಹರ್ಕಾ ಅಂತ. ಸೊ ಚೆನ್ನೈಯಿಂದ ಇವರು ಆ್ಯಕ್ಚುಲಿ. ಸೊ ಕಂಪ್ಲೀಟ್ ಆಫ್ ರೋಡಿಂಗ್ ಅಂತ ಇವ್ರದ್ದು. ಡೈಲಿ ಆಫ್ ರೋಡ್ ಟ್ರಕ್ಸಿಂದ ಹಿಡಿದು ಕಾರ್ಸ್ ಎಲ್ಲದನ್ನು ಆಫ್ ರೋಡ್ ಮಾಡ್ತಾನೆ ಇರ್ತಾರಂತೆ. ಈಗ ನಮಗೆ ಅವರು ಯಾವ ರೀತಿ ಈ ಗಾಡಿನ ಯೂಸ್ ಮಾಡೋದು, ಈ ಮೆಷಿನ್ನ ಆಫ್ ರೋಡಿಂಗ್ ಅಂತ ಬಿಲ್ಡ್ ಆಗಿರುವಂಥ ಮೆಷಿನ್ ಅಂತ ಹೇಳ್ಕೊಡ್ತಾರೆ. ಈಗ 2 ಹೈಯಲ್ಲಿದೆ, ಆಟೋ CCO ಅಂತ ಬರುತ್ತೆ, ಅದನ್ನೆಲ್ಲ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ. 4 ಹೈಗೆ ಸ್ವಿಚ್ ಮಾಡಬೇಕು. ಸೊ ನಾರ್ಮಲಾಗಿ ನೀವು ಆಫ್ ರೋಡರ್ಗಳು ನೋಡಿರ್ತೀರಾ, ಗೇರ್ ಲಿವರ್ ಇರುತ್ತೆ 4 ಲೋ 4 ಹೈ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇದರಲ್ಲಿ ನಾಬ್ ಕೊಟ್ಟಿದ್ದಾರೆ. ಸೊ ಈಗ 4 ಹೈ ಸೆಲೆಕ್ಟ್ ಆಗಿದೆ. ಸೊ ಸೆಂಟ್ರಲ್ ಡಿಫ್ರೆನ್ಷಿಯಲ್ ಲಾಕ್ ಮಾಡಿದ್ರೆ 4 ಲೋಗೆ ಬೀಳುತ್ತೆ. 4 ಲೋಗೆ ಸಪ್ರೇಟ್ ಬಟನ್ ಇಲ್ಲ. ಸೆಂಟ್ರಲ್ ಡಿಫ್ರೆನ್ಷಿಯಲ್ ಲಾಕ್ ಮಾಡಿದ್ರೆ 4 ಲೋ ಹೋಗುತ್ತೆ. ಈಗ ನ್ಯೂಟ್ರಲ್ ಇದೆ. ಸೊ ಡ್ರೈವ್ ಹಾಕಿದ್ದೀನಿ. ಸೊ ಲೆಟ್ಸ್ ಮೂವ್. ಸೊ ಇನ್ನೊಂದು, ಈಗ ಆಲ್ರೆಡಿ 2ನೇ ಡ್ರೈವ್ ಆಗಿರೋದ್ರಿಂದ ಈ ಟ್ರ್ಯಾಕಲ್ಲಿ ಗಾಡಿ ಕೆಪಬಿಲಿಟಿ ಹೇಗಿದೆ ಅಂದರೆ ಭಯಂಕರವಾಗಿದೆ. ಎಂಥ ಅಪ್ ಇರಲಿ ಡೌನ್ ಇರಲಿ, ಎಂಥದ್ದೇ ಟ್ರ್ಯಾಕ್ ಇರಲಿ, ಟೆರೈನು ಆರಾಮಾಗಿ ಅದ್ರ ಪಾಡಿಗೆ ಅದು ಹೋಗುತ್ತೆ. ಸೊ ಸರ್ ಏನು ಹೇಳ್ತಾ ಇರೋದು ಅಂತಂದರೆ, ಮುಂಚೆ ಎಲ್ಲದನ್ನು ನಾವು ಮ್ಯಾನ್ಯಲ್ ಕಂಟ್ರೋಲ್ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ 4 ಲೋಗ್ ಹಾಕಿರಲಿ, ನಾವು ಆಕ್ಸಿಲೇಟರ್ ಆಗಲಿ ಬ್ರೇಕ್ ಆಗಲಿ ಎಲ್ಲ ನಾವೇನೇ ಮ್ಯಾನೇಜ್ ಮಾಡಬೇಕಾಗಿತ್ತು, ನೋಡ್ಕೋಬೇಕಿತ್ತು. ಸ್ಟೇರಿಂಗ್ ವೀಲ್ ಅಫ್ಕೋರ್ಸ್ ಈಗಲೂ ಇದರಲ್ಲಿ ಮಾಡಬೇಕು, ಬಟ್ ಬ್ರೇಕು ಆಕ್ಸಿಲೇಟರ್ ಎಲ್ಲ ಗಾಡಿನೇ ನೋಡ್ಕೊಳ್ಳುತ್ತೆ. ಆ ಥರ ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ ಈ ಗಾಡಿನಲ್ಲಿ. ಸೊ ಈಗ ಇದು ಸರ್, ವಾಟ್ ಈಸ್ ಇಟ್? First obstacle is chicken holes to demonstrate body roll. Second is rumbler strip to demonstrate pitch and bounce. Okay. So you can start slowly, then just accelerate little bit. Then again next obstacle, start slowly and accelerate little bit. So it will show you that the roll, pitch and bounce are within very controllable and very manageable limits, and it's not uncomfortable. ಓಕೆ, ಚಿಕನ್ ಹೋಲ್ಸ್ ಫಸ್ಟ್ ಇರೋದು ಇಲ್ಲಿ. ಸೊ ಅದೇನಕ್ಕೆ ಅಂತಂದರೆ ಬಾಡಿ ರೋಲ್ ಫೀಲ್ ಮಾಡೋದಕ್ಕೆ. ಸೊ ಬಾಡಿ ರೋಲ್ ಅಂದರೆ ಯಾವಾಗಲೂ ಕರ್ವಲ್ಲೇ ನಾವು ನೋಡಬೇಕು ಅಂತಿಲ್ಲ. ಈ ಥರ ಲೋ ಸ್ಪೀಡಲ್ಲಿ ಹೋಗ್ಬೇಕಾದ್ರೂ ಗುಂಡಿಗಳಿದ್ದಾಗ ಬಾಡಿ ರೋಲ್ನ ಫೀಲ್ ಮಾಡಬೇಕಲ್ವಾ. ಅದು ಯಾವ ಥರ ಇದೆ, ಕಂಫರ್ಟಬಲ್ ಇದೆಯಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಚಿಕನ್ ಹೋಲ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ರಂಬಲ್ಸ್ ಅಂತ ಬರುತ್ತೆ, ಅದು ಪಿಚ್ ಮತ್ತು ಬೋನ್ಸ್ನ ಚೆಕ್ ಮಾಡೋದಕ್ಕೆ. ಸೊ ಈಗ ನಿಮಗೆ ಗೊತ್ತಾಗುತ್ತೆ ನಾನು ಡ್ರೈವ್ ಮಾಡ್ಕೊಂಡು ಹೋದರೆ. ನೋಡಿ ಈಗ ಚಿಕನ್ ಹೋಲ್ಸ್. ಓಕೆ, ಈಗ ರಂಬಲ್ಸ್ ಬಂತು. ಸ್ವಲ್ಪ ಆಕ್ಸಿಲೇಟ್ ಮಾಡಬೇಕು. ಈಗ 4 ಲೋನಲ್ಲಿದೆ, ಬಟ್ ಸ್ಟಿಲ್ ಈಗ ಆಕ್ಸಿಲೇಟ್ ಮಾಡ್ತಾ ಇದೀವಿ. CCO ಅಂತ ಏನು ಬರುತ್ತೆ ಅದನ್ನು ಈಗ ಎಂಗೇಜ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಿಗೆ. ಸೊ ಅದನ್ನ ಕ್ರೌಲ್ ಕಂಟ್ರೋಲ್ ಆಪರೇಷನ್ ಅಂತ ಹೇಳ್ತಾರೆ. ಸೊ ಹೇಳ್ತೀನಿ ಏನಕ್ಕೆ ಕೊಟ್ಟಿದ್ದಾರೆ ಅದನ್ನಂತ. ಇದು ಮಾತ್ರ ಒಳ್ಳೆ ಮಜಾ ಬರುತ್ತೆ. What the CCO does is it manages your engine RPM, engine power, it manages your traction control, it manages your braking system. Okay. So it slows the car where necessary, it increases traction where necessary, it increases engine speed where necessary. So as you move, engage CCO, don't accelerate, don't brake, and turn the steering. Just I will leave brake and switch it on. Yes. ಓಕೆ ಓಕೆ, CCO ಆನ್ ಆಗಿದೆ. ಸೊ ಏನು ಮಾಡುತ್ತೆ ಈಗ ಅಂತಂದರೆ, ನೋಡಿ ಈಗ ಫುಲ್ ಡೌನ್ ಇದೆ ಆ್ಯಕ್ಚುಲಿ. ನೋಡಿ ನಾನು ಬ್ರೇಕ್ ಓದ್ತಾ ಇಲ್ಲ, ಆಕ್ಸಿಲೇಟು ಮಾಡ್ತಾ ಇಲ್ಲ. ಇಲ್ಲಿ ಏನಾಯಿತು ಅಂದರೆ ಲಿಟ್ರಲಿ ಇಂಜಿನ್ RPM, ಬ್ರೇಕ್ ಜೊತೆಗೆ ಕಂಪ್ಲೀಟ್ ಸಿಸ್ಟಮ್ನ ಆಪ್ರೇಟ್ ಮಾಡುತ್ತೆ. ಗಾಡಿನ ಕಂಟ್ರೋಲ್ಡ್ ಆಗಿ ಆರಾಮಾಗಿ ಇಳಿಯುತ್ತೆ. ಆ್ಯಂಡ್ ಈ CCO ಜಸ್ಟ್ ಡೌನ್ ಇಳಿಯೋದಕ್ಕೆ ಮಾತ್ರ ಅಲ್ಲ, ನಾವು ಹತ್ತಬೇಕಾದ್ರೆ ಟೆರೈನ್ ಎಂಥದೇ ಇರಲಿ ನಿಮಗೆ ಅದನ್ನು ಕ್ರಾಸ್ ಮಾಡೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ಡಿಫ್ರೆನ್ಷಿಯಲ್ ಲಾಕ್ ಎಂಗೇಜ್ ಮಾಡಿ. ಸೊ ಸೆಂಟ್ರಲ್ ಡಿಫ್ರೆನ್ಷಿಯಲ್ ಲಾಕ್ ಅಂದರೆ 4 ಲೋಗೆ. ನೆಕ್ಸ್ಟ್ CCO ಸ್ವಿಚ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಗಾಡಿ ಸಿಸ್ಟಮ್ ಏನಿದೆ ಎಲ್ಲ ಅದೇ ನೋಡ್ಕೊಳ್ಳುತ್ತೆ. ನೀವು ಆಕ್ಸಿಲೇಟ್ ಮಾಡೋದು ಬೇಕಿಲ್ಲ, ಬ್ರೇಕ್ ತೊಳೆಯೋದು ಬೇಕಿಲ್ಲ, ಜಸ್ಟ್ ಸ್ಟೇರಿಂಗ್ ವಿಲ್ ಮಾತ್ರ ಮರಿಬೇಡಿ ಅಷ್ಟೇ. ಸೊ ಈಗಲೂ ಕೂಡ CCOನಲ್ಲೇ ಇದೆ. CCO ಸ್ಪೀಡ್ ಆ್ಯಕ್ಚುಲಿ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಹೇಗೆ ಅಂದರೆ ಈ ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಅಲ್ವಾ, ಸೊ ಅದಕ್ಕೆ ಬೇಕಿರೋ ಬಟನ್ ಇಲ್ಲಿದೆ. ಈಗ CCO ಸ್ಪೀಡ್ ಬಂದು 1 ಸೆಟ್ ಆಗಿದೆ. ನಾನು ಇನ್ಕ್ರೀಸ್ ಮಾಡ್ತೀನಿ ನೋಡಿ. ಈಗ ಓಕೆ, 2 ಹೋಯ್ತು, 3 ಹೋಯ್ತು. ಫಾರ್ ಹೌ ಮಚ್ ವಿ ನೀಡ್ ಟು ಸೆಟ್? 5 or 6. ಓಕೆ, ಈಗ 5 ಸೆಟ್ ಮಾಡಿದ್ದೀನಿ. ಇಲ್ಲಿ ತೋರಿಸುತ್ತೆ ಸ್ಕ್ರೀನಲ್ಲಿ ನೋಡಿ, ಅಪ್ ಇದೆ. ನಾನು ಆಕ್ಸಿಲೇಟ್ ಮಾಡ್ತಾ ಇಲ್ಲ, ಗಾಡಿನೇ ಆರಾಮಾಗಿ ಹೋಗುತ್ತೆ ನೋಡಿ. ವಾವ್, ಜಸ್ಟ್ ನಾವು ಸ್ಟಿಯರಿಂಗ್ ವೀಲ್ ಒಂದು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನೋಡಿ, ವೀಲ್ ಸ್ಲಿಪ್ ಆಗ್ತಾ ಇದೆ ಅನ್ನೋದು ಫೀಲ್ ಆಗಲ್ಲ, ಅಷ್ಟು ನೀಟಾಗಿ ಹತ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ಆರ್ಟಿಕ್ಯುಲೇಷನ್ನ ಚೆಕ್ ಮಾಡ್ಬೋದು ಗಾಡಿದು. ಇದನ್ನು ನಾವು ಲಾಸ್ಟ್ ಟೈಮ್ ತೋರಿಸಿದ್ವಿ. ಒಂದು ಕಡೆ ದಿಬ್ಬ ಇರುತ್ತೆ, ಒಂದು ಕಡೆ ಡೌನ್ ಇರುತ್ತೆ. ಸೊ ಒಂದು ವೀಲ್ ಮೇಲೆ ಹೋದರೆ ಇನ್ನೊಂದು ವೀಲು ನೆಲದಲ್ಲಿರುತ್ತೆ. ಸೊ ಈಗ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಸೊ ಹೊರಗಿಂದ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ, ಒಳಗಡೆ ಒಂಥರ ಮಜಾ ಬರುತ್ತೆ ನೋಡಿ. ಈಗ ಫ್ರಂಟ್ ವೀಲ್ ಅಪ್ ಇದೆ. ಸೊ ಈಗ ಅದು ಉಲ್ಟಾಗುತ್ತೆ ನೋಡಿ. ಇದರಲ್ಲಿ ಫಸ್ಟ್ ಸೆಂಟ್ರಲ್ ಡಿಫರೆನ್ಷಿಯಲ್ ಲಾಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ರಂಟಿಗೆ 40% ಪವರ್ ಹೋದ್ರೆ ಹಿಂದಕ್ಕೆ 60% ಪವರ್ ಹೋಗ್ತಾ ಇರುತ್ತೆ.
ಬಟ್ ಅದರಲ್ಲೂ ನಾವೇನಾದ್ರೂ ರೇರ್ ಡಿಫರೆನ್ಷಿಯಲ್ ಲಾಕ್ ಮಾಡಿದ್ವಿ ಅಂದ್ರೆ 30-30 ಸ್ಪ್ಲಿಟ್ ಆಗುತ್ತೆ, ಹಿಂದೆ ಆ ವೀಲಿಗೆ 30 ಈ ವೀಲಿಗೆ 30 ಹೋಗುತ್ತೆ. ಸೊ ಸ್ಪಿನ್ ಆಗಲ್ಲ, ಈಸಿಯಾಗಿ ಪಾಸ್ ಆಗುತ್ತೆ. ಇವನ್ ನಾವು ಫ್ರಂಟ್ ಡಿಫರೆನ್ಷಿಯಲ್ ಲಾಕ್ ಕೂಡ ಮಾಡ್ಬೋದು, ಅದು ಅವಶ್ಯಕತೆ ಇದ್ರೆ ಮಾತ್ರ ಮಾಡ್ಬೋದು. ನೋಡಿ ಆರ್ಟಿಕ್ಯುಲೇಷನ್ ನೋಡಿ ಯಾವ ತರ ಇದೆ ಗಾಡಿದು ಅಂತ. ಸೊ ಈಗ ಪಾಸಿಟಿವ್ ಸೈಡ್ ಇನ್ಕ್ಲೈನ್ ಅಂತ ಇದೆ, ಅಂದ್ರೆ ಡ್ರೈವರ್ ಸೈಡ್ ಅಪ್ ಇರುತ್ತೆ, ಕೋ ಪ್ಯಾಸೆಂಜರ್ ಸೈಡ್ ಡೌನ್ ಆಗುತ್ತೆ. ನೋಡಿ ಈಗ ಯಾವ ರೀತಿ ಹೋಗುತ್ತೆ ಅಂತ. ಓಕೆ, ರೇರ್ ವೀಲ್ ಸ್ಪಿನ್ ಆಗ್ತಾ ಇದೆ, ಮತ್ತೆ ರೇರ್ ವೀಲ್ ಡಿಫರೆನ್ಷಿಯಲ್ ಲಾಕ್ ಮಾಡಿದೀವಿ. ಸೊ ನೋಡಿ ಮೋರ್ ಟು ದ ರೈಟ್, ಲಿಟಲ್ ಬಿಟ್ ಮೋರ್. ನೋಡಿ ಎಷ್ಟಿದೆ ಇಲ್ಲಿ ಅಂದ್ರೆ ತುಂಬಾ ಸ್ಲಿಪ್ಪರ್ ಇದೆ. ಫುಲ್ ನಾವು ಕರ್ಲು ಅಂತ ಹೇಳ್ತೀವಿ ನಮ್ಮ ಕಡೆ, ತುಂಬಾ ಕಲ್ಲಿರುತ್ತೆ ಮಣ್ಣಲ್ಲಿ, ಬಟ್ ಟೈರ್ ಸ್ಲಿಪ್ಪೇ ಆಗ್ತಾ ಇಲ್ಲ. ಈಗ ನಾವು CCO ಎಂಗೇಜ್ ಮಾಡ್ಬೋದು. ಫುಲ್ ಡೌನ್ ಇದೆ ಈಗ. ಸೊ CCO ಎಂಗೇಜ್ ಮಾಡಿದ್ದೀನಿ, ಸ್ಪೀಡ್ 1 ಇದೆ. ನೋಡಿ ನಾನು ಆಕ್ಸಿಲೇಟ್ ಮಾಡ್ತಾ ಇಲ್ಲ, ಆಕ್ಚುಲಿ ನಿಧಾನಕ್ಕೆ ಇಳಿತಾ ಇದೆ. ವಾವ್. ಸೊ ಅವ್ರು ಏನು ಹೇಳಿದ್ರು ಅಂದ್ರೆ, ಈಗ ನಮ್ಮ ಕರ್ನಾಟಕದಲ್ಲಿ ಕೂರ್ಗ್ ಸೈಡು, ಚಿಕ್ಕಮಗಳೂರು ಸೈಡಲ್ಲೆಲ್ಲ ಈ ಥರ ರೋಡ್ಗಳು ಜಾಸ್ತಿ, ಅಲ್ಲೆಲ್ಲ ಜಿಪ್ಸಿಗಳಿರುತ್ತೆ, ಮಹೀಂದ್ರ ಗಾಡಿಗಳನ್ನ ಇಟ್ಕೊಂಡಿರ್ತಾರೆ, ಆಫ್ ರೋಡರ್ಗಳು, ಹಾರ್ಡ್ ಕೋರ್ ಆಫ್ ರೋಡರ್ಗಳೇ ಅವೆಲ್ಲ. ಬಟ್ ಅದನ್ನೆಲ್ಲ ಮ್ಯಾನ್ಯುಯಲ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಬಟ್ ಈ ತರ ಗಾಡಿ ತಗೊಂಡಾಗ ಏನಾಗುತ್ತೆ, ನಾವ್ ಏನು ಮಾಡೋ ಅವಶ್ಯಕತೆನೇ ಇರಲ್ಲ, ಎಂತದಾರು ಇರ್ಲಿ ಬಿಡಿ, ಟೆರೈನು ಆರಾಮಾಗಿ ಹೋಗ್ತೀನಿ ಅಂತ ಗಾಡಿ ಹೇಳುತ್ತೆ. ಈಗ ನಾನು CCO ಆಫ್ ಮಾಡ್ತೀನಿ. ಸೆಂಟ್ರಲ್ ಡಿಫರೆನ್ಷಿಯಲ್ ಲಾಕ್ ಇದೆ. ಸೆಂಟ್ರಲ್ ಡಿಫರೆನ್ಷಿಯಲ್ ಲಾಕಲ್ಲಿ ಏನಾಗುತ್ತೆ, ಫ್ರಂಟಿಗೆ 40%, ಹಿಂದಕ್ಕೆ 60% ಡಿವೈಡ್ ಆಗಿದೆ. ನಾನು ಆಕ್ಸಿಲೇಟ್ ಮಾಡ್ತಾ ಇಲ್ಲ, ಜಸ್ಟ್ ಕ್ರಾಲ್ ಆಗ್ತಾ ಇದೆ ಗಾಡಿ. ನೋಡಿ ಅದ್ರ ಪಾಡಿಗೆ ಅದು ಮುಂದೆ ಹೋಗ್ತಾ ಇದೆ. ಸೊ ನನ್ನ ಪ್ರಕಾರ ಈ ಕೊಚ್ಚಿನಲ್ಲಿ ಕರ್ಕೊಂಬಂದು ಆಫ್ ರೋಡ್ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂದ್ರೆ, ಜನಕ್ಕೆ ಸೊ ಪ್ರಾಕ್ಟಿಕಲ್ ಆಗಿ ಬೇಕು ಎಲ್ಲಿ ಈ ಥರ ಆಫ್ ರೋಡ್ ಮಾಡ್ತಾರೆ ಅಂತ. ಸುಮ್ಮನೆ ನಾರ್ಮಲ್ ಆಗಿ ಸೆಟಪ್ ಮಾಡಿ ಅಲ್ಲಿ ತೋರ್ಸೋದ್ಕಿಂತ ರಿಯಲ್ ಲೈಫ್ ಸಿನಾರಿಯೋ ಇರಬೇಕು, ಆ ಥರ ಸೆಟಪ್ ಇದೆ ಇಲ್ಲಿ. ಸೊ ಡ್ರೈವ್ ಮಾಡೋಕ್ಕೊಂದು ಸಖತ್ತಾಗಿದೆ, ಖುಷಿ ಆಗ್ತಾ ಇದೆ. ಈಗ ಮತ್ತೆ ಆರ್ಟಿಕ್ಯುಲೇಷನ್ ಚೆಕ್ ಮಾಡ್ಬೋದು. ಪಿಟ್ಗಳಿದೆ, ಗುಂಡಿಗಳು ಇಲ್ಲೊಂದಿದ್ರೆ ಅಲ್ಲೊಂದಿರುತ್ತೆ. ಸೊ ಈಗ ಗಾಡಿ ಅದ್ರ ಪಾಡಿಗೆ ಅದು ಹೋಗುತ್ತೆ. ನಾನು ಆಕ್ಸಿಲೇಟ್ ಮಾಡೋದು ಬೇಕಿಲ್ಲ, ಬ್ರೇಕ್ ಹಾಕೋದು ಬೇಕಿಲ್ಲ. ಎಲ್ಲಾದರೂ ಸ್ಲಿಪ್ ಆಯ್ತಂದ್ರೆ ನಾನು ಡಿಫರೆನ್ಷಿಯಲ್ ಲಾಕ್ ಮಾಡ್ಬೋದು. ನೋಡಿ ಆರಾಮಾಗಿ ಹೋಗ್ತಾ ಇದೆ. ಗಾಡಿ ಒಳಗೆ ಕುಂತಿರೋರ್ಗಂತೂ ಗೊತ್ತೇ ಆಗಲ್ಲ ಈ ಥರ ದೊಡ್ಡ ದೊಡ್ಡ ಗುಂಡಿ ಇಳಿತಿದ್ಯಾ ಅಂತ. ಹೊರಗಿಂದ ನೋಡಿದಾಗಲೇ ಗೊತ್ತಾಗೋದು, ವೀಲೆಲ್ಲ ಮೇಲೆ ಹೋಗ್ತಾ ಇರುತ್ತೆ. ವಾವ್, ಈಸಿಯಾಗಿ ಪಾಸ್ ಆಗೋಯ್ತು. ನೆಕ್ಸ್ಟ್ ಇನ್ನೊಂದೇನಂದ್ರೆ, ನಾವು 4 ಲೋನಲ್ಲಿ ಇದ್ದಾಗ ಸೆಂಟ್ರಲ್ ಡಿಫರೆನ್ಷಿಯಲ್ ಲಾಕ್ ಈ ಗಾಡಿನಲ್ಲಿ ಟರ್ನಿಂಗ್ ರೇಡಿಯಸ್ ಕಮ್ಮಿ ಇರುತ್ತೆ ಗಾಡಿದು. ಇಲ್ಲಿ ತುಂಬಾ ಚಿಕ್ಕ ಜಾಗ ಇದೆ, 2 ಮರದ ಮಧ್ಯೆ ಹೋಗ್ಬೇಕು. 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಫ್ರಂಟ್ ಅಲ್ಲಿ ಎಷ್ಟು ಮುಂದಕ್ಕೆ ಹೋಗ್ತೀವಿ ಅಂತ ಈಸಿಯಾಗಿ ನೋಡ್ಕೋಬಹುದು, ಮತ್ತೆ ಗಾಡಿನ ಕಟ್ ಮಾಡ್ಬೋದು. ನೋಡಿ ಎಷ್ಟು ಆರಾಮಾಗಿ ಹೋಗ್ತಾ ಇದೆ. ವಾವ್. ಮತ್ತೆ ಈಗ ಬೇಕಂದ್ರೆ ನಾವು ಇಲ್ಲಿ CCO ಎಂಗೇಜ್ ಮಾಡ್ಬೋದು, ಇಲ್ಲಾಂದ್ರೆ ನಾವೇ ಆಕ್ಸಿಲೇಟ್ ಮಾಡ್ಬೋದು. CCO ಎಂಗೇಜ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಹಾರ್ಡ್ ಆಕ್ಸಿಲೇಟ್ ಆಗಲ್ಲ, ಗಾಡಿ ಈಸಿಯಾಗಿ ಹತ್ತು ಬಿಡುತ್ತೆ. ಬಟ್ ನಾವು ಹತ್ತಿಸ್ಬೇಕಾದ್ರೆ ತುಂಬಾ ಆಕ್ಸಿಲೇಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಗಾಡಿ ಹಿಂದಕ್ಕೆ ರೋಲ್ ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ ನಮಗೆ. ನೋಡಿ ಈಗ ನಾನೇ ಆಕ್ಸಿಲೇಟ್ ಮಾಡ್ತಾ ಇದ್ದೀನಿ, CCO ಎಂಗೇಜ್ ಆಗಿಲ್ಲ. ನೋಡಿ ಒಂದು ಪಾಯಿಂಟ್ಗೆ ಹೋಗೋ ತನಕ ಆಕ್ಸಿಲೇಟ್ ಮಾಡಬೇಕು ಅನ್ಸುತ್ತೆ, ಬಟ್ ಸ್ಟಿಲ್ ಆಕ್ಸಿಲೇಷನ್ ಮೇಲೆ ಕಂಟ್ರೋಲ್ ಇದೆ. ಈಗ ಕಂಪ್ಲೀಟ್ ಟ್ರಿಪಲ್ ಡಿಫರೆನ್ಷಿಯಲ್ ಲಾಕ್ ಆಗಿದೆ. ಸೆಂಟ್ರ್, ಮುಂದೆ, ಹಿಂದೆ ಎಲ್ಲ ವೀಲ್ಸ್ಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಅಂದರೆ ಮುಂದೆ 40 ಅಂದರೆ 20-20, ಹಿಂದೆ 30-30 ಅಷ್ಟು ಪವರ್ ಸಪ್ಲೈ ಆಗ್ತಾ ಇದೆ. ನೋಡಿ ಆಕ್ಸಿಲೇಟ್ ಮಾಡ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಸೊ ಈ ಗಾಡಿ ಡ್ರೈವ್ ಮಾಡೋಂತೂ ತುಂಬ ಖುಷಿ ಆಗೋಯ್ತು. ಯಾವಾಗ ಡ್ರೈವ್ಗೆ ಕರಿತಾರೋ ಅಂತ ಕಾಯ್ತಾ ಇದ್ವಿ, ಮೆಜೆಸ್ಟರ್ ಡ್ರೈವ್ಗೆ. ಯಾಕೆಂದರೆ ಇಲ್ಲಿ ಕುತ್ಕೊಂಡು ಬೇರೆಯವ್ರು ಡ್ರೈವ್ ಮಾಡಿದ್ರು, ನಾವು ಎಂಜಾಯ್ ಮಾಡಿದ್ವಿ ಪಕ್ಕದಲ್ಲಿ ಕೂತ್ಕೊಂಡು. ಇವತ್ತು ನಾವೇ ಡ್ರೈವ್ ಮಾಡ್ತಾ ಇದ್ದೀವಿ. ಈಗ ನೆಗೆಟಿವ್ ಇನ್ಕ್ಲೈನ್ ಇದೆ ನೋಡಿ. ಈಗ ಪೂರ್ತಿ ನಾನು ರೈಟಿಗೆ ಹೋಗ್ತೀನಿ. ಈಗ 30 ಡಿಗ್ರಿ ಇದೆಯಂತೆ, ಟಿಲ್ 42 ಡಿಗ್ರಿ ರೈಟ್ ಸರ್. 42 ಡಿಗ್ರಿವರೆಗೂ ಇನ್ಕ್ಲೈನ್ ಇದ್ರು ಈ ಗಾಡಿ ಆರಾಮಾಗಿ ಪಾಸ್ ಆಗುತ್ತೆ. ಈಗ ಆಫ್ ರೋಡ್ ಮುಗಿಸ್ಕೊಂಡು ಆನ್ ರೋಡ್ ಹೋಗ್ತಾ ಇದೀವಿ. ಕೊಚ್ಚಿಯಿಂದ ಯಾವುದೋ ಒಂದು ಹೊರಗಡೆ ಹೋಗ್ತಾ ಇರೋ ಹೈವೇ ಇದೆ, ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಆಫ್ ರೋಡಿಂಗ್ ಹೋಗೋದಕ್ಕೆ ಅರೌಂಡ್ ಒಂದು 9-10 ಕಿಲೋಮೀಟರ್ ಇತ್ತು ಅನ್ಕೋತೀನಿ. ಅಲ್ಲಿ ಡ್ರೈವ್ ಮಾಡೋದ್ರೊಳಗೆ ಗಾಡಿ ಯಾವ ರೀತಿ ಇದೆ ಅಂತ ಗೊತ್ತಾಗೋಯ್ತು. ಅಂಡ್ ನನಗನ್ಸಿದ್ದು ಈ ಗಾಡಿನ ಎಸ್ಪೆಷಲಿ ಯಾವ್ದಾದ್ರು ಕಾರ್ ಡ್ರೈವ್ ಮಾಡೋಕ್ಕೆ ಗೊತ್ತಿರೋರು ಇರ್ತಾರಲ್ಲ, ಅಂಥವ್ರನ್ನ ಕರ್ಕೊಂಬಂದು ಕೂರಿಸಿದ್ರು ಆರಾಮಾಗಿ ಡ್ರೈವ್ ಮಾಡ್ಬೋದು. ಯಾಕಂದ್ರೆ ಮ್ಯಾನೋವರಬಿಲಿಟಿ ಅಷ್ಟು ಈಸಿ ಆಗಿದೆ. ಸಿಟಿನಲ್ಲಿ ಡ್ರೈವ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನ ಈ ಗಾಡಿನಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದೇ ಮಾತಾಡೋಣ. ಮೊದಲನೇದಾಗಿ ನನಗೆ ಇಷ್ಟ ಆಗಿದೆ ಅಂದ್ರೆ ಗಾಡಿ ಡಿಸೈನು. ಕಂಪ್ಲೀಟ್ ಸರೌಂಡಿಂಗ್ ಏನಿದೆ ಗಾಡಿದು ಚೆನ್ನಾಗಿದೆ. ಬಟ್ ಒಂದು ಬೇಜಾರಾಗಿದೆ ಏನಂದ್ರೆ, ಹಿಂದೆ ಮೆಜೆಸ್ಟರ್ ಅಂತ ಏನ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಅದು ಬೇಕಿರಲಿಲ್ಲ. ಇವರೆಲ್ಲಾ ಗಾಡಿನಲ್ಲೂ ದೊಡ್ಡದಾಗಿ ಹೆಕ್ಟರ್, ಮೆಜೆಸ್ಟರ್, ಗ್ಲಾಸ್ಟರ್ ಅಂತ ಕೊಡ್ತಾರೆ. ಅದು ನೋಡಕ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಗಾಡಿ ಸೈಜಿಗೆ, ಆ ಗತ್ತಿಗೆ ಅದೊಂದು ಬೇಕಾಗಲ್ಲ ಅಂತ ನನ್ಗನ್ಸುತ್ತೆ. ಅದನ್ನ ಬಿಟ್ರೆ ಓವರ್ ಆಲ್ ಡ್ರ್ಯಾಗನ್ ನೈಟ್ DRL ಆಗಿರ್ಬೋದು, LED ಹೆಡ್ ಲ್ಯಾಂಪ್ ಸೆಟಪ್, ದೊಡ್ಡದಾಗಿರೋ ಗ್ರಿಲ್ ಅದೊಂದಿರುತ್ತೆ. MG ಗಾಡಿಗಳಲ್ಲಿ ದೊಡ್ಡದಾಗಿ ಗ್ರಿಲ್ ಕೊಟ್ಬಿಡ್ತಾರೆ. ಸೊ ಎಲ್ಲ ಓವರ್ ಆಲ್ ಡಿಸೈನ್ ವೈಸ್ ಸೂಪರ್ ಆಗಿದೆ. ಅಂಡ್ ಇಂಟೀರಿಯರ್ಗೆ ಬಂದ್ರೆ ಒಂದು ಸ್ಮೋಕಿ ಟೈಪ್ ಡಿಸೈನ್ ಅಂತ ಹೇಳ್ಬೋದು. ಕಂಪ್ಲೀಟ್ ಪಾಲಿಶ್ಡ್ ಅಲ್ಯೂಮಿನಿಯಂ ತರ ಡಿಸೈನ್ ಇದೆ. ಕಂಪ್ಲೀಟ್ ಲೆದರೆಟ್ ಬರುತ್ತೆ. ಅಂಡ್ ಸ್ಪೇಸ್ ವೈಸ್ ತುಂಬಾ ಚೆನ್ನಾಗಿದೆ. ನೋಡಿ ನಾನು ಕೂತಿದ್ದೀನಿ, ಸೀಟ್ ಸೈಜ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಕಂಫರ್ಟಬಲ್ ಆಗಿದೆ ಸೀಟಿಂಗ್ ಪೊಸಿಷನ್, ಹಿಂದೆ ಕೂರೋರ್ಗೂ ಕಂಫರ್ಟ್ ಇದೆ. ಅಂಡ್ ಥರ್ಡ್ ರೋನಲ್ಲಿ ಆಕ್ಚುಲಿ ಒಂದು SUV ನಲ್ಲಿ ಸ್ಪೇಸ್ ಅಂತ ಇರೋದು ಈ ಗಾಡಿನಲ್ಲಿ, ಮೆಜೆಸ್ಟರ್ನಲ್ಲಿ. ಯಾಕಂದ್ರೆ ಗ್ಲಾಸ್ಟರ್ನಲ್ಲೂ ಅಷ್ಟೇ ಸ್ಪೇಸ್ ಇತ್ತು. ಹಿಂದೆ ನನ್ನ ಸೈಜ್ ಅವ್ರು 3 ಜನ ಕೂತ್ಕೊಂಡು
ತಿರುಪತಿಗೆ ಹೋಗಿ ವಾಪಸ್ ಬಂದಿದ್ವಿ. ಇನ್ನು ಅದನ್ನ ಬಿಟ್ರೆ ಡ್ರೈವರ್ಗೆ ಎಸ್ಪೆಷಲಿ ಸೀಟಿಂಗ್ ಪೊಸಿಷನ್ ಸೂಪರ್ ಆಗಿದೆ. ದೊಡ್ಡ ಗಾಡಿ ಡ್ರೈವ್ ಮಾಡ್ತಾರೋ ಫೀಲ್ ಅಫ್ ಕೋರ್ಸ್ ಕೊಡುತ್ತೆ. ಇದ್ರೊಳಗೆ ಕೂತ್ಕೊಂಡು ನಾನು ಡ್ರೈವ್ ಮಾಡ್ತಿದ್ದಾಗ ಹೇಳಿದೆ ಯಾವುದೋ ಒಂದು ಬಸ್ನ ಓಡಿಸ್ತಾರೋ ಫೀಲ್ ಬರ್ತಾ ಇದೆ ಅಂತ, ಯಾಕಂದ್ರೆ ಅಷ್ಟು ಹೈಟ್ ಅಲ್ಲಿ ಇರ್ತೀವಿ. ಈ ವ್ಯಾಗನಾರು, ಚಿಕ್ಕ ಪುಟ್ಟ ಸ್ವಿಫ್ಟ್ಗಳು, ಆ ಗಾಡಿಗಳದ್ದು ಟಾಪ್ ಕಾಣ್ತಾ ಇರುತ್ತೆ ನಮಗೆ. ಸೊ ಅಷ್ಟು ಹೈಟ್ ಅಲ್ಲಿ ಇದೆ ಗಾಡಿ. ಮತ್ತೆ ಈವನ್ ಸೀಟ್ ಪೊಸಿಷನ್ ಅಡ್ಜಸ್ಟ್ ಮಾಡ್ಕೋಬಹುದು. ನಿಯರ್ಲಿ 12 ವೇ ಪವರ್ಡ್ ಡ್ರೈವರ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, 12 ವೇ. ಸೊ ಫ್ರಂಟ್ ಅಂಡ್ ಬ್ಯಾಕ್ ಅದೆಲ್ಲ ನಾರ್ಮಲ್ ಗೊತ್ತಿರುತ್ತೆ. ಇದ್ರಲ್ಲಿ ಲಂಬರ್ ಸಪೋರ್ಟ್ ಅಂತ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ನಮ್ಮ ಸ್ಪೈನಲ್ ಏನ್ ಬೇಕು ಸಪೋರ್ಟ್ ಈ ಜಾಗದಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಅದಕ್ಕೂ ಎಲೆಕ್ಟ್ರಿಕಲ್ ಬರುತ್ತೆ. ಇನ್ನ ಕೋ ಡ್ರೈವರ್ಗೆ 8 ವೇ ಬರುತ್ತೆ, ಜೊತೆಗೆ ಫ್ರಂಟ್ ವೆಂಟಿಲೇಷನ್ಸ್ ಬರುತ್ತೆ. ಮುಂಚೆ ಹೀಟಿಂಗ್ ಬರ್ತಿತ್ತು ಗ್ಲಾಸ್ಟರ್ ಅಲ್ಲಿ. ಸೊ ಆ ವಿಡಿಯೋ ಮಾಡಿದಾಗ, ಆ ಗಾಡಿ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಹೀಟಿಂಗ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಚಳಿಗಾಲದಲ್ಲಿ, ಓಕೆ, ಬಟ್ ಬೇಸಿಗೆನಲ್ಲಿ ವೆಂಟಿಲೇಷನ್ ಬೇಕು ಅಂತ. ಸೊ ಆ ವೆಂಟಿಲೇಷನ್ ಈಗ ಆ್ಯಡ್ ಮಾಡಿದಾರೆ ನೋಡಿ ಈ ಗಾಡಿನಲ್ಲಿ. ಜೊತೆಗೆ ಫ್ರಂಟ್ 2 ಸೀಟ್ಗೆ ಮಸಾಜಿಂಗ್ ಫಂಕ್ಷನ್ ಇದೆ. ಅಂಡ್ ಇನ್ನೊಂದೇನಂದ್ರೆ ಅದಿಲ್ಲ ಅಂದ್ರೂ ಈ ಗಾಡಿ ಯಾವ ತರ ಗಾಡಿ ಅಂದ್ರೆ ಕಂಫರ್ಟ್ ಕೊಡುತ್ತೆ ಲಾಂಗ್ ಡ್ರೈವ್ಸ್ಗೆ. ಸಿಟಿನಲ್ಲಿ ಮ್ಯಾನವರಬಿಲಿಟಿ ಈಸಿ ಇರೋದ್ರಿಂದ ಮಸಾಜಿಂಗ್ ಫಂಕ್ಷನ್ ಇಲ್ಲ ಅಂದ್ರೂ ನಡೆಯುತ್ತೆ ಅಂತ ನಾನು ಹೇಳಕ್ ಬಂದೆ. ಕಂಪ್ಲೀಟ್ ಬಾನೆಟ್ ವ್ಯೂ ಇದೆ. ಇದ್ರೂ ಕೂಡ ನಮಗೆ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಸಣ್ಣ ಪುಟ್ಟ ರೋಡ್ ನಲ್ಲಿ, ಕೊಚ್ಚಿನಲ್ಲಿ ಆಕ್ಚುಲಿ ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಂಧಿ ರೋಡ್ಗಳಲ್ಲಿ ಹೋಗಿದ್ದು. ಅಲ್ಲಿ ಟರ್ನ್ ಮಾಡಕ್ಕೆ ಒಂದು ರೈಟ್ ಟರ್ನ್ ತಗೊಳಕ್ಕೆ ಹಿಂದೆ ಮುಂದೆ ತಗೊಂಡು ಟರ್ನ್ ಮಾಡಬೇಕಿತ್ತು. ಆ ತರ ಜಾಗದಲ್ಲಿ ಈ 360 ಡಿಗ್ರಿ ಕ್ಯಾಮ್ರಾ ಎಲ್ಲ ತುಂಬಾ ಯೂಸಿಗೆ ಬರುತ್ತೆ. ಜೊತೆಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಇರೋದ್ರಿಂದ ಏನಾದರೂ ಆಬ್ಜೆಕ್ಟ್ ಇದ್ರೆ ಈಸಿಯಾಗಿ ಡಿಟೆಕ್ಟ್ ಆಗುತ್ತೆ. ಅಂಡ್ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ, ಐಫೋನ್ ಕ್ಲಾರಿಟಿ ಇದ್ದಂಗೆ ಇದೆ. ಸೊ ಇದನ್ನ ನೋಡ್ಕೊಂಡು ಆರಾಮಾಗಿ ಮ್ಯಾನವರ್ಸ್ ಮಾಡ್ಬೋದು. ಸ್ಟೀರಿಂಗ್ ರೆಸ್ಪಾನ್ಸ್ ಎಸ್ಪೆಷಲಿ ಸ್ಮೂತರ್ ಸೈಡ್ ಬರುತ್ತೆ. ಇಷ್ಟು ದೊಡ್ಡ ಗಾಡಿನ ನಾವು ಲಿಟ್ರಲಿ ಡ್ರೈವ್ ಮಾಡ್ತಾ ಇದೀವ ಅನ್ನೋ ಫೀಲ್ ಕೊಡೋಷ್ಟು ಲೈಟ್ ಆಗಿದೆ. ಬಟ್ ಇದಕ್ಕೆ 3 ಮೋಡ್ಸ್ ಬರುತ್ತೆ. ಡೈನಮಿಕ್ ಇದೆ, ನಾರ್ಮಲ್ ಇದೆ, ಅರ್ಬನ್ ಇದೆ. ಸೊ ಡೈನಮಿಕ್ ಅಂದ್ರೆ ಹೈವೇನಲ್ಲಿ ಹೋಗ್ಬೇಕಾದ್ರೆಲ್ಲ ಪೋರ್ಟಿಯರ್ ಫೀಲ್ ಕೊಡುತ್ತೆ, ಹೆವಿ ಆಗುತ್ತೆ. ನಾರ್ಮಲ್ ಅಂದ್ರೆ ಈ ಕಡೆ ಹೆವಿನೂ ಇರಲ್ಲ, ಈ ಕಡೆ ಸ್ಮೂತ್ ಇರಲ್ಲ. ಅರ್ಬನ್ಗೆ ಅಂದ್ರೆ ಸಿಟಿಗೆ ಲಿಟ್ರಲಿ ಅದು ಸ್ಮೂತ್ ಬೇಕಾಗತ್ತೆ. ಏನಕ್ಕೆ ಅಂದ್ರೆ ಸ್ಲೋ ಸ್ಪೀಡಲ್ಲಿ ಇರ್ತೀವಿ, ಈಸಿಯಾಗಿ ಒನ್ ಹ್ಯಾಂಡಲ್ ಡ್ರೈವ್ ಮಾಡಬಾರ್ದು. ಸೊ ಸ್ಟಿಲ್ ಮಾಡ್ತೀವಿ ಅಂದ್ರೂ ನಾವು ಅರ್ಬನಿಗೆ ಸೆಟ್ ಮಾಡ್ಕೊಂಡ್ರೆ ಈಸಿಯಾಗಿ ಮ್ಯಾನವರ್ ಮಾಡ್ಕೊಂಡು ಸಂದಿಗಿಂದಿ ರೋಡಲ್ಲಿ ಆರಾಮಾಗಿ ಡ್ರೈವ್ ಮಾಡ್ಬೋದು. ಅಂಡ್ ಅದನ್ನ ಬಿಟ್ರೆ ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಸ್ಟಿಫರ್ ಸೈಡ್ ಬರುತ್ತೆ. ಸ್ಟಿಫರ್ ಏನಕ್ಕೆ ಬೇಕು ಅಂತಂದ್ರೆ ಇದನ್ನ ಜಸ್ಟ್ ಒಂದು ಫ್ಯಾಮಿಲಿ ಪರ್ಪಸ್ಗೆ ಅಂತ ಡಿಸೈನ್ ಮಾಡಿರುವಂತ ಗಾಡಿ ಅಲ್ಲ. ಯಾರೆಲ್ಲ ಆಫ್ ರೋಡಿಂಗ್ ಬೇಕು ಅಂತ ಕೇಳ್ತಿರ್ತೀರಾ, ಈ ತರ ಗಾಡಿ ಅಂತವ್ರಿಗೋಸ್ಕರ ಡಿಸೈನ್ ಮಾಡಿರೋದ್ರಿಂದ ಸಸ್ಪೆನ್ಷನ್ ನ ಸ್ವಲ್ಪ ಸ್ಟಿಫರ್ ಸೈಡ್ ಇಟ್ಟಿದ್ದಾರೆ. ಸ್ವಲ್ಪ ಬಂಪ್ ಫೀಲ್ ಆಗುತ್ತೆ, ದಡ್ಡಂದಿದ್ದು ನಮ್ಮ ತನಕ ಪಾಸ್ ಆಗುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ಗೆಲ್ಲ ಅಲ್ಲ, ಸ್ವಲ್ಪ ಅಷ್ಟೇನೆ. ಬಟ್ ಆಫ್ ರೋಡಿಂಗ್ ಟೈಮ್ ನಲ್ಲಿ ಈ ಗಾಡಿ ಸಸ್ಪೆನ್ಷನ್ ಸೆಟಪ್ ಲಿಟ್ರಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡುತ್ತೆ. ರೇರ್ ಸೀಟ್ ಅಲ್ಲಿ ಕುಂತಿರೋರು ಕಂಫರ್ಟಬಲ್ ಆಗಿ ಕೂತಿದ್ದಾರೆ. ಥರ್ಡ್ ರೋ ನಲ್ಲೂ ಕೂಡ ಅಷ್ಟೇ ಕಂಫರ್ಟ್ ಇರುತ್ತೆ ಗಾಡಿನಲ್ಲಿ. ಇನ್ನು ಗಾಡಿ ಸೈಜ್ ಸ್ವಲ್ಪ ದೊಡ್ಡ ಇರೋದ್ರಿಂದ ಬಾಡಿ ರೋಲ್ ಅಂತೂ ಅಫ್ಕೋರ್ಸ್ ಫೀಲ್ ಆಗೇ ಆಗುತ್ತೆ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದ್ರೆ ಮಾತ್ರ ನಿಜವಾಗ್ಲೂ ಒಳ್ಳೆ ಪವರ್ಫುಲ್ ಇಂಜಿನ್ ಕೊಟ್ಟಿದ್ದಾರೆ. ಇದರಲ್ಲಿ 2 ಲೀಟರ್ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. 215 PS ಪವರ್ ಇದೆ, 478 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಸೊ ನಾರ್ಮಲ್ ಆಗಿ ಬಾಯಿ ಮಾತಲ್ಲಿ ಹೇಳ್ತಿರ್ತೀವಿ 215 PS ಪವರ್, 478 ನ್ಯೂಟನ್ ಮೀಟರ್ ಟಾರ್ಕ್ ಅಂತ. ಪವರ್ ಏನೋ ಆನ್ ರೋಡ್ ನೋಡ್ಬೋದು, ಟಾರ್ಕ್ ಲೋಡ್ ಹಾಕಿದಾಗ ನೋಡ್ಬೋದು. ಬಟ್ ಆಫ್ ರೋಡಿಂಗ್ ಅಲ್ಲಿ ಈ ಗಾಡಿನಲ್ಲಿ ಇರುವಂತ ಟಾರ್ಕ್ ಇದೆಯಲ್ವಾ, ಅಬ್ಬಾ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕಣ್ರಿ. ಏನು ಕೇಳ್ತಾ ಇದೀನಿ ಇದನ್ನ ಅಂದ್ರೆ ಇದರಲ್ಲಿ 10 ಡ್ರೈವ್ ಮೋಡ್ಸ್ ಬರುತ್ತೆ. ಡ್ರೈವ್ ಮೋಡ್ಸ್ ಅಲ್ಲ, ಆಫ್ ರೋಡಿಂಗ್ ಮೋಡ್ಸ್ ಬರುತ್ತೆ. ಸೊ ನೀವು ಕೇಳ್ಬೋದು ನಾನು ಈ ತರ ಗಾಡಿ ತಗೊಂಡು ಎಲ್ಲಿಗೆ ಹೋಗ್ತೀನಿ ಗುರು ಆಫ್ ರೋಡಿಂಗ್ ಅಂತ. ಸೊ ಈ ಗಾಡಿ ತಗೊಂಡವರೆಲ್ಲ ಆಫ್ ರೋಡಿಂಗ್ ಹೋಗ್ಬೇಕು ಅಂತಾನೆ ಇಲ್ಲ. ಬಟ್ ಆಫ್ ರೋಡಿಂಗ್ ಹೋಗ್ಬೇಕು ಅಂತ ಯಾರೆಲ್ಲ ಅನ್ಕೊಂಡಿರ್ತಾರೆ, ದುಡ್ಡಿರುತ್ತೆ ಅಂತವ್ರು ಈ ಗಾಡಿ ತಗೊಂಡು ಮಜಾ ಮಾಡ್ಬೋದು ನೋಡಿ. ಫ್ಯಾಮಿಲಿಗೆ ತಗೋಬಹುದು, ನಾವು ಮಜಾ ಮಾಡಕ್ ತಗೋಬಹುದು. ನಿಜವಾಗ್ಲೂ ನನ್ನ ಹತ್ರ ಏನಾದ್ರು ಒಂದು 50 ಲಕ್ಷ ಬಡ್ಜೆಟ್ ಇದ್ರೆ ಆರಾಮಾಗಿ ಈ ಗಾಡಿ ತಗೊಂಡ್ಬಿಡ್ತೀನಿ. ನೀವು ಕೇಳ್ಬೋದು ಈಗ ಕ್ವಶನ್ ನೆಕ್ಸ್ಟ್, ಫಾರ್ಚುನರ್ ತಗೊಳಲ್ವಾ ಅಂತ. ಫಾರ್ಚುನರ್ ಅಲ್ಲಿ ಇದೆಲ್ಲ ಆಪ್ಷನ್ಸ್ ಕೊಟ್ಟರು, ಇದೆಲ್ಲ ಫೀಚರ್ಸ್ ಕೊಟ್ಟರು ಅಂದ್ರೆ 100% ತಗೊಂತೀನಿ. ಸೊ ನೋಡಿ ನಾನು ಯಾವ ತರ ಮನುಷ್ಯ ಅಂದ್ರೆ ನನಗೆ ರಿಲಯಬಿಲಿಟಿಗಿಂತ ನನಗೆ ಆ ಗಾಡಿನಲ್ಲಿ ಮಜಾ ಕೊಡಕ್ ಏನಿದೆ ಅಂತ ನೋಡ್ತೀನಿ. ಯಾಕಂದ್ರೆ ನಾನು ಲಾಂಗ್ ಟರ್ಮ್ ಯೋಚನೆ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ಅದ್ರಲ್ಲಿ ಮಜಾ ಕೊಡದಿದ್ದೇನು ಇಲ್ಲ ಅಂತಂದ್ರೆ ನಾನೇನು ತಗೊಳ್ಳಿ ಅನ್ನೋದು ನನ್ನ ಯೋಚನೆ. ಈಗ ನೀವು ಎಷ್ಟೋ ಜನ ಕಮೆಂಟ್ ಮಾಡ್ಬೋದು ಫಾರ್ಚುನರ್ ಕಿಂಗ್ ಹಂಗೆ ಹಿಂಗೆ ಅಂತ. ನಾನು ಎಲ್ಲೇ ಹೇಳ್ದೆ ಫಾರ್ಚುನರ್ ಕಿಂಗ್ ಅಲ್ಲ ಅಂತ. ಸೆಗ್ಮೆಂಟಲ್ಲಿ ಅದು ಕಿಂಗೇನೆ. ಬಟ್ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಏನೆಲ್ಲ ಬೇಕಿತ್ತು ನಮಗೆ ಅದನ್ನ ಲೋಡ್ ಮಾಡಿ ಈ ಗಾಡಿ ಕೊಟ್ಟಿದ್ದಾರೆ ಮೆಜೆಸ್ಟರ್ನ. ಸೊ ಏನೆಲ್ಲ ಲೋಡ್ ಮಾಡಿದ್ದಾರೆ ಫೀಚರ್ಸ್ ಅಂತ ನೀವು ಕೇಳಿದ್ರೆ, ಮೊದಲನೇದಾಗಿ ನನಗೆ ಏನೆಲ್ಲ ಇಷ್ಟ ಆಯ್ತು ಅದನ್ನ ಹೇಳ್ತೀನಿ. ಒಂದು ಟ್ರಿಪಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದೆ ಇದರಲ್ಲಿ. ಟ್ರಿಪಲ್ ಝೋನ್ ಅಂದ್ರೆ ಫ್ರಂಟ್ ಅಲ್ಲಿ ಇರುವಂತ ಇಬ್ರು ಅವ್ರಿಗೆ ಬೇಕಾಗಿರೋ ಟೆಂಪರೇಚರ್ಗಳನ್ನ ಸೆಟ್ ಮಾಡ್ಕೋಬಹುದು. ಹಿಂದೆ ಕೂತಿರೋ 3 ಜನ ಆಗಿರ್ಬೋದು, ಇನ್ನು 5 ಜನ ಆಗಿರ್ಬೋದು, ಆ ಪ್ಯಾಸೆಂಜರ್ಗಳು ಅವ್ರಿಗೆ ಬೇಕಿರೋ ತರ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ಅದನ್ನ ಬಿಟ್ಟರೆ 2 ವೈರ್ಲೆಸ್ ಚಾರ್ಜರ್ ಇದೆ. ಸೊ ಈಗ ಬರ್ತಿರೋ ಆಲ್ಮೋಸ್ಟ್ ಮೊಬೈಲ್ಗಳು ಅಥವಾ ನಾವು ತಗೋತಿರೋ ಮೊಬೈಲ್ಗಳಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಅದನ್ನ ಇಲ್ಲಿಟ್ಟು 2 ಮೊಬೈಲ್ ಇಟ್ಟು ಆರಾಮಾಗಿ ಚಾರ್ಜ್ ಮಾಡಬಹುದು. ಇದರಲ್ಲಿ ಈ ಗಾಡಿನಲ್ಲಿ ಸ್ಟೋರೇಜ್ ಸ್ಪೇಸ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಗಾಡಿ ಸೈಜ್ ಮಾತ್ರ ದೊಡ್ಡ ಇಲ್ಲ, ಸ್ಟೋರೇಜ್ ಸ್ಪೇಸ್ ಅಷ್ಟೇ ಚೆನ್ನಾಗಿದೆ. ಸನ್ ರೂಫ್ ಇದೆ. ನಾನು ಸನ್ ರೂಫ್ ಫ್ಯಾನ್ ಅಲ್ಲ. ನಾರ್ಮಲ್ ಆಗಿ ನಾನು ಈ ತರ ಗಾಡಿಗಳನ್ನ ಡ್ರೈವ್ ಮಾಡ್ಬೇಕಾದ್ರೆ ಸನ್ ರೂಫ್ ಇದೆ ಅನ್ನೋದು ಮರ್ತೇ ಬಿಟ್ಟಿರ್ತೀನಿ. ಯಾಕೆಂದ್ರೆ ನೋಡಿ ಇಲ್ಲಿ ಕೊಚ್ಚಿನಲ್ಲಿ ಹೆವಿ ಬಿಸಿಲು, ಯಾರು ಓಪನ್ ಮಾಡ್ಕೊಂಡು ಹೋಗ್ತಾರೆ. ಮಳೆಗಾಲ ಆದ್ರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಲ್ಲಿ ಓಕೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ಬಟ್ ರೋಡ್ಗಳ ಮೇಲೆ ಹೋಗ್ಬೇಕಾದ್ರೆ ಸನ್ ರೂಫ್ ಯೂಸ್ ಮಾಡೋದು ಒಳ್ಳೇದಲ್ಲ. ಅದನ್ನ ಬಿಟ್ರೆ ಇಲ್ಲಿರುವಂತ ಸ್ಕ್ರೀನ್ ಏನಿದೆ ಅದ್ರ ಸೈಜ್ ಕೂಡ ಚೆನ್ನಾಗಿದೆ. ಅಂಡ್ ಡ್ರೈವಿಂಗ್ ವಿಚಾರಕ್ಕೆ ಬರೋದಾದ್ರೆ, ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ 6 ಏರ್ ಬ್ಯಾಗ್ಸ್ ಬರುತ್ತೆ.
ಸೊ ಟೋಟಲ್ ಫ್ರಂಟ್ ಅಲ್ಲಿ ಕೂತಿರೋರಿಗೆ ಕರ್ಟೈನ್ ಏರ್ ಬ್ಯಾಗ್ಸ್, ಹಿಂದೆ ಕೂತಿರೋರ್ ತನಕ ಸಿಗುತ್ತೆ. ಲೆವೆಲ್ 2 ADAS ಸಿಗುತ್ತೆ, ಅದರಲ್ಲಿ 13 ಫೀಚರ್ಸ್ ಬರುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ. ಏನದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂದ್ರೆ, ನಾರ್ಮಲ್ ಆಗಿ ಕಾರ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ ಏನ್ ಬರುತ್ತೆ, ಆ ಕ್ರೂಸ್ ಕಂಟ್ರೋಲ್ ನಾವು ಆನ್ ಮಾಡ್ಕೊಂಡ್ರೆ ನಾವು ಆಕ್ಸಿಲೇಟ್ ಮಾಡೋದು ಬೇಕಾಗಿಲ್ಲ, ಬ್ರೇಕ್ ತುಳಿದ್ರೆ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ಅಕಸ್ಮಾತ್ ಯಾವ್ದಾದ್ರು ಗಾಡಿ ಅಡ್ಡ ಬಂತು ಅಂದ್ರೆ ಅದ್ರದ್ದು ಸ್ಪೀಡ್ ನ ಸೆನ್ಸ್ ಮಾಡಿ ಈ ಗಾಡಿ ಆ ಸ್ಪೀಡಿಗೆ ಸೆಟ್ ಆಗುತ್ತೆ. ಅವ್ರು ಆಕ್ಸಿಲೇಟ್ ಮಾಡಿದ್ರೆ ಇದು ಆಕ್ಸಿಲೇಟ್ ಆಗುತ್ತೆ, ಅವ್ರು ಬ್ರೇಕ್ ಹಾಕಿದ್ರೆ ಇದು ಬ್ರೇಕ್ ಆಗುತ್ತೆ. ಜೊತೆಗೆ ಈ ಗಾಡಿನಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಅಂಡ್ ಅವಾಗ ಕನ್ಫ್ಯೂಷನ್ ಆಗೋದು ಏನಂತಂದ್ರೆ, ಈ ಗಾಡಿನಲ್ಲಿ ಗೇರ್ ಸೆಲೆಕ್ಟರ್ ಬಂದು ರೈಟ್ ಸೈಡ್ ನಲ್ಲಿ ಇದೆ, ಕಾಲಮ್ ನಲ್ಲಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ನಲ್ಲಿ ಇಂಡಿಕೇಟರ್ ಟಾಗಲ್ ಸ್ವಿಚ್ ಇದೆ. ನಮಗೆ ಯಾವಾಗಲೂ ರೈಟ್ ಅಲ್ಲಿ ಯೂಸ್ ಮಾಡಿ ಲೆಫ್ಟ್ ಮರ್ತೋಗುತ್ತೆ. ಮತ್ತೆ ಲೈಟ್ ಆಗಿರ್ಬೋದು, ಸನ್ರೂಫ್ ಆಗಿರ್ಬೋದು, ಕೆಲವು AC ಕಂಟ್ರೋಲ್ಸ್, ಗಾಡಿಗೆ ರಿಲೇಟ್ ಆಗಿರೋ ತುಂಬಾ ಸೆಟ್ಟಿಂಗ್ ಗಳನ್ನ ಸ್ಕ್ರೀನ್ ಅಲ್ಲೇ ಆಪರೇಟ್ ಮಾಡ್ಕೋಬಹುದು. ಓರಿಯಮ್ಗೂ ಮೆಮೊರಿ ಫಂಕ್ಷನ್ ಬರುತ್ತೆ, ಹೀಟಿಂಗ್ ಆಪ್ಷನ್ ಇದೆ. ನಾರ್ಮಲ್ ಆಗಿ ನಾವು ಡಿಫಾಗರ್ ಆನ್ ಮಾಡ್ಕೊಂಡ್ರೆ ಹಿಂದೆದು ರೇರ್ ವಿಂಡ್ಶೀಲ್ಡ್ ಆನ್ ಮಾಡ್ಕೊಂಡ್ರೆ ಡಿಫಾಗರ್ ಆನ್ ಆಗೋದ್ರ ಜೊತೆ ಹಿಂದೆದು ಇದ್ರದ್ದು ಡಿಫಾಗರ್ ಆನ್ ಆಗುತ್ತೆ. ಸೊ ಇಲ್ಲಿರುವಂತ ಮಂಜು ಕರ್ಗೋಗುತ್ತೆ. ಇನ್ನ ಡ್ರೈವ್ ಮೋಡ್ಸ್ ವಿಚಾರಕ್ಕೆ ಬರೋದಾದ್ರೆ, ಏನು ಆಫ್ ರೋಡ್ ಮೋಡ್ಸ್ ಇದೆ, ಸ್ಟೇರಿಂಗ್ ಮೋಡ್ಸ್ ಇದೆ, ಆ ತರ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಸ್ಪೋರ್ಟ್ಸ್ ಇದೆ, ನಾರ್ಮಲ್ ಇದೆ, ಎಕಾನಮಿ ಇದೆ. ಸೊ ಒಳ್ಳೆ ಮಜಾ ಬರಬೇಕಂದ್ರೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಬಹುದು. ಸಿಟಿಗೆಲ್ಲ ನಾರ್ಮಲ್ ಅಂಡ್ ಎಕಾನಮಿ, ಒಳ್ಳೆ ಮೈಲೇಜ್ ಬೇಕು ಅಂದ್ರೆ ಎಕಾನಮಿ ಯೂಸ್ ಮಾಡ್ಬೋದು. ಮೈಲೇಜ್ ಏನು ಬರುತ್ತೆ, ಮೈಲೇಜ್ ಏನು ತೋರಿಸ್ತಾ ಇರ್ಬೋದು ಈಗ. ಓಕೆ, ಇಲ್ಲಿ ನೋಡೋದು ಫ್ಯೂಲ್ ರೇಂಜ್ 229 ಅಂತ ತೋರಿಸ್ತಾ ಇದೆ. ನಿಯರ್ಲಿ 3/4 ಟ್ಯಾಂಕ್ ಫ್ಯೂಲ್ ಇದೆ. ತೋರಿಸ್ತಾ ಇರೋ ರೇಂಜ್ ಬಂದು 229, ಬಟ್ ಅಷ್ಟು ಕೊಡಲ್ಲ, ಇನ್ನೂ ಜಾಸ್ತಿ ಕೊಡುತ್ತೆ. ಸೊ ಇದನ್ನ ಎಲ್ಲ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸ್ ಡ್ರೈವ್ ಮಾಡಿದ್ದಾರೆ, ಚೆಚ್ಚಾಕ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ರೇಂಜ್ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ನಿಯರ್ಲಿ 75 to 80 ಲೀಟರ್ ಏನೋ ಟ್ಯಾಂಕ್ ಬರುತ್ತೆ, ಬಟ್ 85 ಎಬ್ಬೋ ಇದರಲ್ಲಿ ಫ್ಯೂಲ್ ಇಡ್ಸುತ್ತೆ. ಡೀಸೆಲ್ ದೊಡ್ಡದಾಗಿದೆ ಟ್ಯಾಂಕು. ಅಂಡ್ ಟ್ವಿನ್ ಎಕ್ಸಾಸ್ಟ್ ಬರುತ್ತೆ ಹಿಂದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಪೇಜಸ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.